ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾಡಿದ್ದು 2025-26ನೇ ಸಾಲಿನ ಬಜೆಟ್ ಮಂಡನೆ. ಈ ಸಲ ಬಿಬಿಎಂಪಿ ಬಜೆಟ್ ಗಾತ್ರ 90,000 ಕೋಟಿ ರೂಪಾಯಿ. ಸರ್ಕಾರದ 7,000 ಕೋಟಿ ರೂಪಾಯಿ ಅನುದಾನ ನಿರೀಕ್ಷೆಯಲ್ಲಿ ಪಾಲಿಕೆ. ಮಧುಬಲೆ ಸಚಿವ ರಾಜಣ್ಣ ದೂರು, ತನಿಖೆಗೆ ಗೃಹ ಸಚಿವರಿಗೆ ಪತ್ರ ಸಲ್ಲಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕ್ಷಯ ತಡೆಗೆ ಬಿಸಿಜಿ ಲಸಿಕೆ. ಕ್ಷಯ ರೋಗಿಗಳಿಗೆ 98,721 ಪೌಷ್ಟಿಕ ಆಹಾರದ ಕಿಟ್ ವಿತರಣೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಏಪ್ರಿಲ್ನಲ್ಲಿ 2 ದಿನಗಳ ಉತ್ಪಾದನಾ ಮಂಥನ. ಉದ್ಯಮಿಗಳು ಅಧಿಕಾರಿಗಳ ಜೊತೆ ಸಚಿವರ ಸಭೆ. ಸ್ಥಳೀಯವಾಗಿ ಉತ್ಪನ್ನಗಳ ತಯಾರಿಕೆಗೆ ಆದ್ಯತೆ. ಪ್ಯಾರಾ ಗೇಮ್ಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬಂಗಾರಕ್ಕೆ ಮುತ್ತಿಟ್ಟ ರಾಜ್ಯದ ಸಂದೇಶ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಇ ಕಾಮರ್ಸ್ಗೆ ಶೀಘ್ರ ನಂದಿನಿ. ಏಪ್ರಿಲ್ 1ರಿಂದ ಗ್ರಾಹಕರ ಮನೆಗೆ ಬರಲಿದೆ ಕೆಎಂಎಫ್ ಇಡ್ಲಿ, ದೋಸೆ ಹಿಟ್ಟು. ಬಳಕೆಗೆ ಸಿದ್ಧವಾಯಿತು ದೇಶೀಯ ಎಂಆರ್ಐ. ಹೊಸ ದಿಲ್ಲಿಯ ಏಮ್ಸ್ನಲ್ಲಿ ಅಳವಡಿಕೆ. ಅಕ್ಟೋಬರ್ಗೆ ಸಂಪೂರ್ಣ ಬಳಕೆ. ಎಟಿಎಂನಲ್ಲೇ ಪಿಎಫ್ ಹಣ ಪಡೆಯಿರಿ. ಜೂನ್ನಿಂದ ಯುಪಿಐ ಎಟಿಎಂ ಮೂಲಕ ಹಿಂಪಡೆತ 1 ಲಕ್ಷ ರೂಪಾಯಿ ತನಕ ಅವಕಾಶ. ಉತ್ತರ ಕರ್ನಾಟಕದ ಹಲವೆಡೆ ಗುಡುಗು ಸಿಡಿಲು ಸಹಿತ ಮಳೆ. ಬಿಸಿಲಿಗೆ ಕಂಗೆಟ್ಟಿದ್ದ ಜನರಿಗೆ ಸಂತಸ. ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಕಂಚಿನ ಪದಕಕ್ಕಾಗಿ ಸುನಿಲ್ ಸ್ಪರ್ಧೆ.